ಹಾಯ್, ಇವತ್ತು ನಮ್ಮ ಜೊತೆ ಎಜುಕೇಶನಲಿಸ್ಟ್ ಹಾಗೆ ಆಕ್ಟರ್ ಗೀತಾ ಪ್ರಿಯಾ ಮ್ಯಾಮ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಂಬೇಡ. ಮ್ಯಾಮ್ ನಮಸ್ತೆ, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು. ನಮಸ್ತೆ ಮ್ಯಾಮ್. ಈಗ ಒಂದು ಎಜುಕೇಶನಲಿಸ್ಟ್ ಆಗಿ ಇವಾಗ ಆಕ್ಟಿಂಗ್ ಇಳ್ದಿದ್ದೀರಾ. ಸೊ ಫಸ್ಟ್ ಹೇಗ್ ಅನ್ಸ್ತಾ ಇದೆ ಅದ್ರ ಬಗ್ಗೆ ಅಂತ, ಹೇಗ್ ನಿಮ್ಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು? ಇಂಟ್ರೆಸ್ಟ್ ಸ್ಟೋರಿ ಕೇಳಿದ್ಮೇಲೆ ಆಕ್ಚುಲಿ ಸ್ಟಾರ್ಟ್ ಆಯ್ತು ನನಗೆ. ವೆನ್ ಐ ವಾಸ್ ವೆರಿ ಯಂಗ್ ಐ ಹ್ಯಾಡ್ ಎನ್ ಆಫರ್ ಫಾರ್ ಮೂವಿ. ಐ ವಾಸ್ ಅರೌಂಡ್ 18 ಅವಾಗ ಒಂದು ಬಿಗ್ ಬ್ಯಾನರ್ ಇಂದಾನೆ ಬಂದಿತ್ತು. ಬಟ್ ಐ ವಾಸ್ ವೆರಿ ಕನ್ಸರ್ವೇಟಿವ್ ಅಂಡ್ ಶೈ ಆ ಟೈಮ್ ನನ್ನ. ಸೊ ಆಮೇಲೆ ಅದು ಮೈಂಡ್ ಅಲ್ಲಿ ಬಂತು ತುಂಬಾ ವರ್ಷ ಆದ್ಮೇಲೆ, ಒಂದು ಯಾವ್ದಾದ್ರು ಒಳ್ಳೆ ಮೆಸೇಜ್ ಮೀನಿಂಗ್ ಇರೋಂಥದ್ದು, ಒಂದು ಮೀನಿಂಗ್ಫುಲ್ ಆಗಿರೋಂಥದ್ದು, ಒಂದು ಒಳ್ಳೆ ಮೆಸೇಜ್ ಕೊಡೋಂಥದ್ದು ಆರ್ಟ್ ಮೂವಿ ಯಾವ್ದಾದ್ರು ಮಾಡಿ. ನಂಗೆ ಮುಂಚೆಯಿಂದ ಆರ್ಟ್ ಮೂವೀಸ್ ಇಷ್ಟ ಇತ್ತು. ಹಾಗಾಗಿ ಇದು ಬಂದಿದ್ರಿಂದ ನಾನು ಲೆಟ್ ಇಟ್ ಬಿ ಚಾಲೆಂಜಿಂಗ್, ಮಾಡಿ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ. ಓಕೆ, ಇಲ್ಲೂ ಒಂದ್ ಕಡೆ ಈಗ ಸೂಲ್ಗಿತ್ತಿ ಕತೆ ಅಂತ ಕೇಳಿದಾಗ ನಿಮ್ಗೆ ಇದು ಸ್ವಲ್ಪ ಔಟ್ಡೇಟೆಡ್ ಅಂತ ಯಾವ್ದು ಫೀಲ್ ಆಗ್ಲಿಲ್ವಾ? ಯಾಕಂದ್ರೆ ಇವಾಗಂತೂ ಸೂಲ್ಗಿತ್ತಿಗಳನ್ನ ನಾವು ನೋಡೋದೇ ತುಂಬಾ ರೇರ್ಲಿ, ತುಂಬಾ ಹಳ್ಳಿಗಳು, ತುಂಬಾ ರಿಮೋಟ್ ಏರಿಯಾಸ್ ಅಲ್ಲಿ ಮಾತ್ರ ವಿ ಕ್ಯಾನ್ ಸಿ ದೆಮ್. ಈಗ ನಗರ ಪ್ರದೇಶಗಳು ಅಥವಾ ತಾಲೂಕ್ ಲೆವೆಲ್ ಅಥವಾ ಹಳ್ಳಿ ಲೆವೆಲ್ ಅಂತ ತಗೊಂಡ್ರೆ ಈಗ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತೂ ಇದ್ದೇ ಇರುತ್ತೆ, ಡಾಕ್ಟರ್ಗಳು ಇದ್ದೇ ಇರ್ತಾರೆ. ಸೊ ನಿಮಗೆ ಫಸ್ಟ್ ಈ ಕತೆ ಕೇಳಿದಾಗ ಏನ್ ಅನ್ಸ್ತು ಅಂತ? ಇದು ಔಟ್ಡೇಟೆಡ್ ಇರ್ಬೋದು, ನೀವು ಹೇಳೋದು ಕರೆಕ್ಟ್. ಬಟ್ ಇದೇನಂದ್ರೆ ಅಥವಾ ಇನ್ನೋವೇಷನ್ ಅಂತಾನು ಹೇಳ್ಬೋದು. ಎಕ್ಸಾಕ್ಟ್ಲಿ. ಸೊ ಯಾಕೆ ಅಂತಂದ್ರೆ ಹಾಸ್ಪಿಟಲ್ಸ್ ಬಂತು, ಇದು ಬಂತು, ಹಂಗಂತ ನಮ್ಮ ಇವಾಗ ನಾವು ಏನೇನು ಹೊಸ ಬಂತು ಅಂತ ನಮ್ಮ ಹಿಸ್ಟ್ರಿ ಏನ್ ಮರೆಯೋದಿಲ್ವಲ್ಲ. ಎಷ್ಟು ವರ್ಷದ ಕಾಲದ ಹಿಸ್ಟ್ರಿ ಇದ್ದೇ ಇರುತ್ತೆ, ಅದನ್ನ ನಾವು ರಿಮೆಂಬರ್ ಮಾಡ್ತಿರ್ತೀವಿ, ಮತ್ತೆ ಅದ್ರ ಬಗ್ಗೆ ಇದು ಮಾಡ್ತಿರ್ತೀವಿ, ಕಾಂಟೆಂಪ್ಲೇಟ್ ಮಾಡ್ತೀವಿ. ಅದೇ ರೀತಿ ಇದೊಂದು ಹಳೆ ಕತೆ ಆದ್ರೂ ಕೂಡ ಒಂದು ತಿಳಿದೇ ಇರೋ ಜನಕ್ಕೆ ತಿಳಿಲಿ, ಎಂತೆಂಥವ್ರು ಇದ್ರು ನಮ್ಮ ಭಾರತ ದೇಶದಲ್ಲಿ ಅಂತ ಒಂದು ಇದು ಹೇಳ್ದಂಗೆ, ಹಿಸ್ಟ್ರಿ ಹಳೇದನ್ನ ಒಂದು ಸ್ಟೋರಿ ಹೇಳ್ದಂಗೆ ಆಗುತ್ತೆ ಅಂತ ಮಾಡಿದ್ವಿ. ಯಾಕೆಂದ್ರೆ ರಿಯಾಲಿಟಿ ಇದು, ಅದಕ್ಕೋಸ್ಕರ ನನ್ಗೆ ಈ ತರದ್ದು ದಿಸ್ ಕೈಂಡ್ ಆಫ್ ಥಿಂಗ್ಸ್ ಆರ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಎಸ್ ಮ್ಯಾಮ್, ನೀವು ಹೇಳಿ ನಿಜವಾಗ್ಲೂ ನಿಜಾನೇ. ಹಿಸ್ಟ್ರಿನ ಯಾವತ್ತೂ ಮರಿಬಾರ್ದು. ಹಿಸ್ಟ್ರಿನ ಮರೆದ್ರೆ ನಾವು ಹಿಸ್ಟ್ರಿ ಕ್ರಿಯೇಟ್ ಮಾಡಕ್ ಆಗಲ್ಲ. ದಟ್ಸ್ ಟ್ರೂ. ಅಂಡ್ ನಾವು ಅಬ್ಸರ್ವ್ ಮಾಡಿರೋ ತರ, ಅಂಡ್ ನೀವು ತುಂಬಾ ಕೇಳಿರ್ತೀರಾ ಇದ್ರ ಬಗ್ಗೆ, ಸೂಲ್ಗಿತ್ತಿ ಅವ್ರು ಹೆರಿಗೆ ಮಾಡ್ಬೇಕಾದ್ರೆ ಸಾವಿನ ಪ್ರಮಾಣಗಳು ತುಂಬಾನೇ ಕಡಿಮೆ ಇತ್ತು ಅಂತ. ಬಟ್ ಈಗ ಈವನ್ ಡಾಕ್ಟರ್ಸ್ ತುಂಬಾ ಪ್ರೊಫೆಷನಲ್ ಆಗಿ ಎಲ್ಲಾ ಎಕ್ವಿಪ್ಮೆಂಟ್ ಇದ್ದು, ಟೆಕ್ನಾಲಜಿ ಇದ್ದು ಮಾಡಿದ್ರು ಮ್ಯಾಕ್ಸಿಮಮ್ ಟೈಮ್ಸ್ ಸಿ ಸೆಕ್ಷನ್ ಅಥವಾ ಇದಕ್ಕೆ ಅಂತಾನೆ ಹೋಗ್ತಾರೆ. ನಾರ್ಮಲ್ ಡೆಲಿವರಿ ತುಂಬಾನೇ ಕಡಿಮೆ ಪರ್ಸೆಂಟೇಜ್ ಆಗಿದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಸಿನಿಮಾ ರಿಲೇಟೆಡ್ ಸ್ವಲ್ಪ ಇದಕ್ಕೆ ಅಂತ. ಹಳೆ ಕಾಲದಲ್ಲಿ ತುಂಬಾ ಫ್ಯಾಕ್ಟರ್ಸ್ ಇದೆ ಅದರಲ್ಲಿ. ಯಾಕೆ ಅಂತಂದ್ರೆ ಆ ಟೈಮಲ್ಲಿ ಲೇಡೀಸ್ ಎಲ್ಲ ಅವ್ರವ್ರೇ ಕೆಲ್ಸಗಳು ಮಾಡ್ಕೋತಾ ಇದ್ರು. ಯಾವಾಗ್ಲೂ ಜಾಸ್ತಿ ಏನೋ ಗ್ಯಾಡ್ಜೆಟ್ಸ್ ಇರ್ಲಿಲ್ಲ. ಎಲ್ಲಾ ಕೆಲ್ಸಗಳು ಮಾಡ್ತಿರೋದ್ರಿಂದ ಮಸಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿರೋದು, ಅದು ಈಸಿಯಾಗಿ ಡೆಲಿವರಿನೂ ಆಗೋದು. ಮತ್ತೆ ಆ ಟೈಮಲ್ಲಿ ಇಮೋಷನ್ಸ್ ತುಂಬಾ ಪೀಸ್ಫುಲ್ ಆಗಿರ್ತಾ ಇದ್ರು. ಎಷ್ಟೇ ಇದಿದ್ರು ಅವರು ಒಂದು ಆ ಟೈಮ್ ಇಂದ ಒಂದು ಮೆಂಟಲಿ ತುಂಬಾ ಸ್ಟ್ರಾಂಗ್. ಯಾಕಂದ್ರೆ ಪೀಸ್ಫುಲ್ ಆಗಿರೋದ್ರಿಂದ ಮೆಂಟಲಿ ದೇ ಟು ಬಿ ವೆರಿ ಸ್ಟ್ರಾಂಗ್. ಅಂಡ್ ಅವರು ಒಂದ್ ಯಾವ ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಒಂದು ನನ್ ಬೇರೆದ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದ್ ಥಾಟ್ ಇಲ್ಲ. ಆದ್ರೆ ಈಗಿನ ಕಾಲದ ವಿಮೆನ್ಗಾಗ್ಲಿ ಆತರ ಆಗ್ಲಿ, ನಾನು ಇದೇನ್ ಮಾಡ್ತಾ ಇದ್ದೀನಿ, ನಿನ್ನ ಬೇರೆದ್ ಮಾಡ್ಬೇಕು ಅಂತ ಒಂದು ಬೇರೆ ಕಡೆ ಯಾವಾಗ್ಲೂ ಇದ್ ಮಾಡ್ತಾರೆ. ಹಾಗಿರೋದ್ರಿಂದ ಅವ್ರಿಗೆ ಅದ್ರಲ್ಲಿ ಬಹಳ ತೃಪ್ತಿ ಇರೋದು ಯಾವ್ದು ಮಾಡ್ತಾ ಇದಾರೆ ಅದರಲ್ಲಿ. ಅದರಿಂದ ಎಲ್ಲಾ ಒಂದು ಅವ್ರಿಗೆ ಆ ಸ್ಟೆಬಿಲಿಟಿ ಬಂದ್ಬಿಡೋದು ಮೈಂಡ್ ಅಲ್ಲಿ. ಹಾಗಾಗಿ ಅದ್ರಲ್ಲೂ ಸ್ಟ್ರಾಂಗ್ ಇರೋರು. ಮತ್ತೆ ಫುಡ್ ಕೂಡ ಡಿಫ್ರೆಂಟ್ ಆಗಿತ್ತು. ಮತ್ತೆ ಮನೆ ವಾತಾವರಣ ತುಂಬಾ ಚೆನ್ನಾಗಿ ಎಲ್ಲ ಪ್ರೀತಿ ವಿಶ್ವಾಸದಿಂದ ಇರೋರು. ಇದೆಲ್ಲ ಕಾರಣಗಳಿಂದ ಆಗ ಡೆಲಿವರಿ ತುಂಬಾ ಚೆನ್ನಾಗ್ ಆಗ್ತಿತ್ತು. ಯಾಕೆಂತಂದ್ರೆ ಡೆಲಿವರಿಗೆ ಬರೀ ಒಂದ್ ಕಾರಣ ಮಾತ್ರ ಅಲ್ಲ, ಎಲ್ಲ ಅದು ಒಂದು ಕಾಂಬಿನೇಷನ್ ಆ ರೀತಿ ಇರೋದ್ರಿಂದ ಎಲ್ಲ ಫುಡ್ ಆಗ್ಲಿ ಅಥವಾ ಇಮೋಷನ್ಸ್ ಆಗ್ಲಿ ಅಥವಾ ಒಂದು ಎಲ್ಲಾರು ಒಂದು ಮೆಂಟಲಿ ಸಪೋರ್ಟ್ ಇರುತ್ತೆ. ಫ್ಯಾಮಿಲಿ ಎಲ್ಲ ಇದ್ದಾರೆ ಅಂದ್ರೆ ಒಂದು ಸ್ಟ್ರಾಂಗ್ ಫೀಲಿಂಗ್ ಇರುತ್ತೆ. ಅದೆಲ್ಲ ಇರೋದ್ರಿಂದ ಈಗ ಡಿಫ್ರೆಂಟ್ ಫೀಲಿಂಗ್ಸ್ ಇದೆ ಮಕ್ಕಳಿಗೆ. ಯಾವಾಗ್ಲೂ ಮುಂಚೆಯಿಂದಾನೇ ಹೆದರ್ಕೊಂಡ್ಬಿಟ್ಟಿರ್ತಾರೆ, ತುಂಬಾ ಸೆನ್ಸಿಟಿವ್, ದೇ ಆರ್ ನಾಟ್ ವೆರಿ ಸ್ಟೇಬಲ್ ಮೈಂಡೆಡ್, ಒಂಥರ ಯಾವಾಗ್ಲೂ ಆಂಗ್ಸೈಟಿ ಮೋಡಲ್ ಇರ್ತಾರೆ. ಹೀಗೆಲ್ಲ ಇರೋದ್ರಿಂದ ಸ್ವಲ್ಪ ಮ್ಯಾರೇಜಸ್ ಇದು ಡೆಲಿವರಿ ಎಲ್ಲ ಕಷ್ಟ ಆಗ್ತಾ ಇದೆ. ಓಕೆ ಮ್ಯಾಮ್, ಈಗ ಆಲ್ರೆಡಿ ನಾವು ಟ್ರೈಲರ್ ನೋಡಿದ್ವಿ ಮತ್ತೆ ಸಾಂಗ್ ನೋಡಿದ್ವಿ. ಎರಡರಲ್ಲೂ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ನಂಗಂತೂ ತುಂಬಾ ನ್ಯಾಚುರಲ್ ಆಗಿ ಯಾರೋ ಒಬ್ರು ಸೂಲ್ಗಿತ್ತೇನೆ ಆಕ್ಟ್ ಮಾಡಿರೋ ತರ ಫೀಲ್ ಆಯ್ತು. ಕೆಲವೊಂದು ಶಾರ್ಟ್ಸ್ ಅಲ್ಲಂತೂ ತುಂಬಾ ರಿಯಲಿಸ್ಟಿಕ್ ಆಗಿ ಫೀಲ್ ಆಯ್ತು. ಈಗ ನಾವು ಜನರಲ್ ಆಗಿ ಆಕ್ಟರ್ಗಳನ್ನ ತಗೊಂಡ್ರೆ, ಈಗ ಯಾರು ಡಾಕ್ಟರ್ ರೋಲ್ ಮಾಡ್ಬೇಕಂದ್ರೆ ಒಬ್ರು ಡಾಕ್ಟರ್ನ ಅವ್ರ ಬಾಡಿ ಲ್ಯಾಂಗ್ವೇಜ್ ನ ಅಬ್ಸರ್ವ್ ಮಾಡಿ ಪ್ರಿಪೇರ್ ಆಗ್ತಾರೆ. ಒಬ್ರು ಪೊಲೀಸ್ ರೋಲ್ ತಗೊಂಡ್ರೆ ಅವ್ರನ್ನ ಅಬ್ಸರ್ವ್ ಮಾಡಿ ಪ್ರಿಪೇರ್ ಆಗ್ತಾರೆ. ಬಟ್ ನಿಮ್ಗೆ ಆ ಚಾನ್ಸೇ ಇರ್ಲಿಲ್ಲ ಅನ್ಸುತ್ತೆ, ಐ ಥಿಂಕ್. ಬಿಕಾಸ್ ಸೂಲ್ಗಿತ್ತಿ ಅವ್ರನ್ನ ಅಬ್ಸರ್ವ್ ಮಾಡಿ ಅದನ್ನ ಅಳವಡಿಸ್ಕೊಳ್ಳೋ ತರ. ನೀವ್ ಹೇಗ್ ಪ್ರಿಪೇರ್ ಆದ್ರಿ ಈ ಪಾತ್ರಕ್ಕೆ ಅಂತ? ಪ್ರಿಪೇರ್ ಅಂದ್ರೆ ಇವಾಗ ಒಂದು ಹಳ್ಳಿನಲ್ಲಿ ಸಿಂಪಲ್ ಸೀನಿಯರ್ ಲೇಡಿ ಅಂತಂದ್ರೆ ಯಾವ ರೀತಿ ಇರ್ಬೇಕಾಗತ್ತೆ, ಅವ್ರ ಎಕ್ಸ್ಪ್ರೆಷನ್ಸ್ ಹೇಗಿರುತ್ತೆ, ತಾಯವ್ವ ಅಂದ್ರೆ ಅವ್ರ ಎಕ್ಸ್ಪ್ರೆಷನ್ ಹೇಗಿರುತ್ತೆ, ಒಂದು ಅಫೆಕ್ಷನೇಟ್ ಆಗಿ ಬರ್ಬೇಕು, ಪೀಸ್ಫುಲ್ ಆಗಿ ಬರ್ಬೇಕು, ಮತ್ತೆ ಒಂದ್ ಲವಿಂಗ್ ಆಗಿರ್ಬೇಕು ಅಂತ ಒಂದು
ಮನ್ಸಲ್ಲಿ ಅದನ್ನ ಒಂದು ಸ್ಟ್ರಾಂಗ್ ಇದು ಮಾಡ್ಕೊಂಡಿರ್ತೀವಿ. ಆ ರೀತಿ ಮಾಡ್ಕೊಂಡಾಗ ನಾವು ಕ್ಯಾರೆಕ್ಟರ್ ಇದು ಮಾಡಿದಾಗ ಅದೇ ರೀತಿ ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಓಕೆ ಸ್ಟೋರಿ ಕೇಳಿದಾಗ. ಎನಿವೆ ನಿಮ್ಮ ಅಂದ್ರೆ ನಿಮ್ ಮಾತು ಮತ್ತೆ ಎಕ್ಸ್ಪ್ರೆಷನ್ ನೋಡಿನೇ ಅರ್ಥ ಆಗ್ತಿದೆ ನಿಮ್ಗೆ ಹಳ್ಳಿ ಜೀವನದ ಬಗ್ಗೆ ಅಥವಾ ಈ ತರ ಹಳೇ ಒಂದಷ್ಟು ಪದ್ಧತಿಗಳ ಬಗ್ಗೆ ಎಷ್ಟು ಒಲವಿದೆ ಅಂತ. ಅದ್ರ ಜೊತೆಗೆ ಹೇಳಿದ್ರಿ ಆರ್ಟ್ ಮೂವಿ ಅಂದ್ರೆ ನಂಗೆ ತುಂಬಾ ಇಷ್ಟ, ಮಾಡ್ಬೇಕಂತ ಇಷ್ಟ ಆಯ್ತು ಅಂತ. ಇನ್ನು ತುಂಬಾ ಒಳ್ಳೊಳ್ಳೆ ಅವಕಾಶಗಳು, ಒಳ್ಳೊಳ್ಳೆ ಪಾತ್ರಗಳು ಬರ್ತಾ ಹೋಗ್ಲಿ. ಆರ್ಟ್ ಮೂವಿ ಅಲ್ಲದೆ ಕಮರ್ಷಿಯಲ್ ಮೂವಿನಲ್ಲೂ ತುಂಬಾ ಇಂಪ್ಯಾಕ್ಟ್ ಆಗುವಂತ ಒಂದು ರೋಲ್ ಮಾಡುವಂತ ಅವಕಾಶ ಬೇಗ ಸಿಗ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಆಲ್ ದ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಿಶಸ್.